स्वागत है आपका बी न्यूज नेशन में। मैं हूं आबिद हुसैन शेख। मछुआरों का पता लगाने सीएम को गुहार। कर्नाटक राज्य पिछड़ा वर्ग समुदाय एकता संघ की ओर से पिछले दिनों उडुपी में मालपे बंदरगाह में मछलियां पकड़ने गए 7 मछुआरे कई दिनों से लापता हैं, जिनकी तलाश के लिए सरकार भी अब तक नाकाम हुई है। कई प्रयास किए गए हैं मगर अब तक इनकी कोई जानकारी नहीं मिल पाई है। जल्द इन मछुआरों का पता लगाने बीजापुर डीसी के जरिए मुख्यमंत्री से गुहार लगाई संगठनकारियों ने। ಸಣ್ಣ ಸಮುದಾಯದೊಳಗ ಒಂದು ಸಮುದಾಯ ಅದು ಕೋಳಿ ಸಮಾಜ, ಅಂಬಿಗರ ಸಮಾಜ. ಅಂಬಿಗರು ತಮ್ಮ ದಿನನಿತ್ಯ ಜೀವನ ಸಾಗಿಸುವ ಸಲುವಾಗಿ ತಾವು ಮೀನುಗಾರಿಕೆಯನ್ನು ಮಾಡ್ತಾ ಇರ್ತಾರೆ. ಇವತ್ತು ಉಡುಪಿ ಜಿಲ್ಲೆ ಮಲ್ಪೆ ಬಂದರಿನಲ್ಲಿ ಮೀನುಗಳನ್ನು ಹಿಡಿಲಿಕ್ಕೆ ಹೋದಂಥ ನಮ್ಮ ಮೀನುಗಾರರು, ಯಾಕಂತಂದ್ರೆ ರಾಜ್ಯದಟ್ಟ ಅಲ್ಲ ಬೇರೆ ದೇಶದ, ಯಾಕಂದ್ರೆ ಅದು ಒಂದು ಪ್ರಮುಖ ಆಹಾರ. ಆ ಆಹಾರವನ್ನು ಜನರ ಹೊಟ್ಟೆ ತುಂಬಿಸ್ಕೋಸ್ಕರ ಆಹಾರವನ್ನು ತಯಾರು ಮಾಡಕ್ಕೆ ಅವ್ರು ಹೋಗ್ತಾ ಇರ್ತಾರೆ. ಮೀನುಗಾರಿಕೆ ಹಿಡಿಯಲು ಹೋದ ಹೇಳಿದಾಗ ಅದು ಯಾವ್ದು ಕಾರಣಾಂತರದಿಂದ ಏನಾಗಿದೆ ಅಂತ ನಮಗೆ ತಿಳಿಲಾರ್ದ ವಿಚಾರ. ಅವರು ಹೋದಂಥ 7 ಜನರು ಇವತ್ತ ಬಂದರಿನಲ್ಲಿ ಅವರು ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ. ಅವರೇನ ಬಹುಶಃ ಸಮುದ್ರ ನುಂಗ್ತೋ ಅಥವಾ ಅವ್ರನ್ನ ಯಾರು ಎತ್ತಕೊಂಡು ಹೋದ್ರು ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಮಾನ್ಯ ಗಣ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊತೀನಿ, ತಾವು ಇಲ್ಲಿವರೆಗೆ ಸುಮಾರು 2 ತಾರೀಕಿನಿಂದ ಇಲ್ಲಿವರೆಗೆ ಅಂದ್ರೆ ಎಷ್ಟು ದಿವಸ ತಾವು ವಿಚಾರ ಮಾಡಬೇಕು? ವಿಚಾರ ಸರ್ಕಾರದಲ್ಲಿ ಐತೋ ನಿಲ್ಲೋ ಗೊತ್ತಿಲ್ಲ. ಆದ್ರೆ ಇವತ್ತಿನವರೆಗೂ ಕಾರ್ಯಾಚರಣೆ ಕ್ರಮ ಕೈಗೊಂಡಿಲ್ಲ. ಅವರು ನಾಪತ್ತೆ ಆಗ್ಯಾರೋ ಅಥವಾ ಯಾವುದೇ ಒಂದು ದೇಶದವರು ಅವ್ರನ್ನ ಬಂಧಿಸ್ಯಾರೋ ಅಥವಾ ಏನಾಗ್ಯಾರೋ ಅನ್ನೋದ್ರ ಬಗ್ಗೆ ಯಾವುದೇ ತೀರ್ಮಾನ ಸರ್ಕಾರ ಕೈಗೊಂಡಿಲ್ಲ. ಅದಕ್ಕೆ ಇದು ಕಾಯಕವೇ ಕೈಲಾಸ ಮಾಡ್ತಕ್ಕಂಥ ವರ್ಗದು. ಒಂದು ರೈಸು, ಒಂದು ಫಿಶು, ಇಡೀ ದೇಶದಲ್ಲಿ ಎಲ್ಲ ಊರಲ್ಲಿ ಸಿಗ್ತಕ್ಕಂಥ ಆಹಾರ. ಆ ಆಹಾರವನ್ನು ರೈಸ್ ಬೆಳೀತಾರೆ ಹಂಗೆ ರೈತರು, ಹಂಗೆ ಮೀನುಗಾರರು ಮೀನುಗಳನ್ನು ಹಿಡ್ಕೊಂಡು ಬಂದಾಗಲೇ ಇದು ಒಂದು ಬದುಕಿಗೆ ಆಹಾರದ ರೂಪ ತಾಡ್ತದೆ ಅಂತ ಕಾಯಕ ಮಾಡ್ತಕ್ಕಂಥ ಕೆಲಸಗಾರರು ಇವತ್ತು ನಾಪತ್ತೆ ಆಗ್ಯಾರ. ಆ ನಾಪತ್ತೆ ಗೊತ್ತು ಸರ್ಕಾರ ಕೂಡಲೇ ಎಲ್ಲ ರೀತಿಯಿಂದ ಪರೀಕ್ಷೆ ಮಾಡಿ ಅವರು ಕೆಲಸಮಾಧಿಯಾಗಿದ್ದರೆ ಅದನ್ನೆಲ್ಲ ಒಂದು ತೀರ್ಮಾನ ತೊಗೊಳ್ಳಿ. ಒಬ್ಬ ಮಂತ್ರಿ ಆಗ್ಯಾರ ಅಂತಂದ್ರೆ ಅವರು ಆ ಊರಲ್ಲಿದ್ದ ಇಲ್ಲದಾಗ ಯಾವನೋ ಒಬ್ಬ ಅನಾಮಧೇಯ ವ್ಯಕ್ತಿ 25 ಲಕ್ಷ ರೂಪಾಯಿ ತೆಗೆದುಕೊಂಡು ಹೋಗಿ ಅವರಿಗೆ ಕೊಡ್ಲಾಕತ್ತೀವಿ ಅನ್ನೋಂಥ ಏನೂ ಆಧಾರ ಇಲ್ಲ. ಆಧಾರ ಇಲ್ಲ ಅಂತಂದ್ರೆ ಯಾಕಂದ್ರೆ ಈಗ ಏನಾಗ್ಯದ, ದೊಡ್ಡ ಸಮಾಜದವರು ದೊಡ್ಡ ಏನು ಅದಾರ ಅವರೇ ಎಲ್ಲ ಮಂತ್ರಿ ಆಗಿರಬೇಕು. ಅಂದ್ರೆ ಇವತ್ತು ಪುಟ್ಟರಂಗ ಶೆಟ್ಟಿ ಒಬ್ಬ ಸಣ್ಣ ಸಮುದಾಯದವದನ ಅವನು ತೆಗೆದು ಹೋಗಿದ್ರೆ ಮತ್ತೊಬ್ಬರಿಗೆ ನಾವು ಮಂತ್ರಿ ಕೊಡ್ಲಿಕ್ಕೆ ಬರ್ತದ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು, ಯಾಕಂದ್ರೆ ಇವತ್ತು ಹಣ ಲಂಚ ತೆಗೆದುಕೊಳ್ತಾರಪ್ಪ ಅಂತಂದ್ರೆ ಆ ಲಂಚ ತೆಗೆದುಕೊಳ್ಳುವ ವ್ಯಕ್ತಿನೇ ಅಲ್ಲಿಲ್ಲ. ಇವತ್ತು ವಿಧಾನಸೌಧದಾಗ ಆ ವ್ಯಕ್ತಿಯಲ್ಲಿ ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗ ಆಗಿದ್ದಂಥ ಪುಟ್ಟರಂಗ ಶೆಟ್ಟಿ ಅವ್ರನ್ನ ಇಲ್ಲಿ ಯಾವನೋ ಒಬ್ಬ ರೊಕ್ಕ ತೊಗೊಂಡು ಹೋಗಿ ವಿಧಾನಸೌಧದ ಮುಂದ್ಗಡೆ ಹೋಗುವಾಗ ಹಿಡಿದಾಗ ಇವು ರೊಕ್ಕ ಏನಾದ್ರು ನಾವು ಪುಟ್ಟರಂಗ ಶೆಟ್ಟಿ ಅವ್ರಿಗೆ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಏನಾಗ್ಯದ, ಒಂದು ಏನೋ ಷಡ್ಯಂತ್ರ ಅದ. ಯಾಕಂದ್ರೆ ಇವರಲ್ಲಿ ಏನೋ ಒಟ್ಟು ಇವ್ರೇನು ಸಣ್ಣ ಸಮುದಾಯದವ್ರು ಯಾರು ಮಂತ್ರಿ ಆಗಬಾರ್ದು, ಎಲ್ಲರೂ ತಾವೇ ಮಂತ್ರಿ ಆಗಬೇಕು, ದೊಡ್ಡವರೇ ಆಗಬೇಕು. ಇವತ್ತು ನಾವು ಎಲ್ಲ ತೆಗೆದುಕೊಂಡಾಗ ಇವತ್ತು JDSದವ್ರು ಇರಲಿ ಕಾಂಗ್ರೆಸ್ದವ್ರು ಇರಲಿ ತೆಗೆದುಕೊಂಡು ನೋಡ್ರಿ, JDSದಾಗ ಯಾರು ಅವ್ರ ಮನೆಯವ್ರು ಅಷ್ಟು ಮಂದಿ ಅವರೇ ಮಂತ್ರಿ ಅದಾರ. ಉಳಿದವ್ರು ಇಲ್ಲಿನೂ ದೊಡ್ಡ ಸಮಾಜದವ್ರು ಅದಾರ. ಏಕೈಕ ಒಬ್ಬ ಉಪ್ಪಾರ ಸಮಾಜ, ಹಿಂದುಳಿದ ಒಂದು ಅಲ್ಪಸಂಖ್ಯಾತರ ಸಮಾಜದ ಒಬ್ಬ ವ್ಯಕ್ತಿ ಆಗ್ಯಾನಂತಂದ್ರೆ ಅವನಂತ ಒಳ್ಳೆ ಮನುಷ್ಯ ಯಾರೂ ಇಲ್ಲ. ಯಾವುದೇ ಒಂದು ಅವನ ಮೇಲೆ ಯಾವ ಕಪ್ಪು ಚುಕ್ಕೆಗಳಿಲ್ಲಾರ್ದೆ 4 ಸಲ ಆರಿಸಿ ಬಂದಂಥ ವ್ಯಕ್ತಿ ಮೇಲೆ ಇವತ್ತು ಆಪಾದನೆ ಮಾಡ್ತಾ ಇದ್ದಾರೆ. ಆಪಾದನೆಯನ್ನು ನಾವು ಖಂಡಿಸ್ತೀವಿ. ಇದರ ಸಲುವಾಗಿ ಏನಾದರೂ ಇವತ್ತು ತಾವು ರಾಜಕೀಯ ಏನಾದರೂ ತಪ್ಪು ಮಾಡ್ಕೊಳ್ಳಲಕ್ಕ, ಆದರೆ ಹಿಂದುಳಿದವರಿಗೆ ಅನ್ಯಾಯ ಆದಾಗ ನಾವು ಹಿಂದುಳಿದ ಸಣ್ಣ ಸಮುದಾಯದವರು ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. जिला करावली में जो मछुआरे में नापत्ते हुए हैं ना, उस बारे में हमारे कर्नाटक सरकार कुछ भी कोशिश नहीं कर रही और केंद्र सरकार भी उसके बारे में कुछ भी रिस्पांस नहीं ले रही। इसके लिए हमारे समुदाय से अति सन्न कुट समुदाय के एक छोटी समुदाय से एक डीसी को मनवी है, आगे चले दिनों में
इसका रूप जिला उग्र फ्रॉड करने के वास्ते हमारे एक बेड़की है, जल्दी से जल्द उनको तलाश करे मछुआरों को। ये हमारी एक आग्रह है बीजापुर से भरत कोहली। बीजापुर के डिप्टी कमिश्नर के दफ्तर में पिछड़े तबकात और अति पिछड़े तबकात वालों ने एक डिप्टी कमिश्नर साहब को मनवी दी। 2 मनवी यहाँ पर दिए गए। एक मनवी पहले तो है जो मीनगारों यानी मछली पकड़ने वाले जो भी हैं, जो 8 या 7 लोग थे, वो अभी तक लापता हैं। इसकी जल्द से जल्द पता लगाएं। और दूसरा ये है कि हाल ही में विधानसभा में जो पैसों का हेर फेर हुआ, पैसों को नोटों को लहराया गया, तो वहाँ के मिनिस्टर पुट्टरंग स्वामी को जो है उस पर इल्ज़ाम लगाया गया कि ये पैसा उनका है। तो पुट्टरंग स्वामी अति पिछड़े तबकात के एक रिप्रेजेंटेटिव हैं, उन्हें वो बहुत ही अच्छे हैं और उन्हें इस इल्ज़ाम से कोई ताल्लुक़ नहीं है। इसकी भी जांच हो। यहाँ पर पिछड़े तबकात के छोटे और अति छोटे पिछड़े तबकात संघ वालों ने डिप्टी कमिश्नर साहब को आज एक मनवी पेश की। कैमरामैन सद्दाम के साथ खुर्शीद आलम, बी न्यूज़ नेशन, बीजापुर। हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज़ नेशन। बी न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।